ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬೀದರ್ ತಾಲೂಕಿನ ಇಸ್ಲಾಂಪುರ್ ಗ್ರಾಮದಲ್ಲಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅನುದಾನದಲ್ಲಿ ನಿರ್ಮಾಣವಾಗಿರುವ ಚರ್ಚ್ ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಸ್ಮಶಾನ ಭೂಮಿಗೆ ನಿರ್ಮಿಸಿರುವ ತಡೆಗೋಡೆ ಕಾಮಗಾರಿ ಕಳಪೆ ಮಟ್ಟದಿಂದ ಕೂಡಿದ್ದು, ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇಸ್ಲಾಂಪುರ್ ಗ್ರಾಮದಲ್ಲಿ ಚರ್ಚ್ ನಿರ್ಮಾಣಕ್ಕೆ 50 ಲಕ್ಷ ರೂಪಾಯಿ ಹಾಗೂ ಸ್ಮಶಾನ ಭೂಮಿಯ ತಡೆಗೋಡೆಗೆ 25 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಎರಡೂ ಕಾಮಗಾರಿಗಳಿಗೆ ತಲಾ 25 ಲಕ್ಷ ರೂಪಾಯಿ ಬಿಡುಗಡೆಯಾದರೂ ಕಾಮಗಾರಿಯನ್ನ ಪೂರ್ಣಗೊಳಿಸದೆ ಹಣ ದುರ್ಬಳಕೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಅಪೂರ್ಣಗೊಂಡಿರುವ ಚರ್ಚ್ ಕಟ್ಟಡ ಪ್ರಾಣಿಗಳ ವಾಸಸ್ಥಾನವಾಗಿದ್ದು, ಸಾಮಗ್ರಿಗಳ ಕಳ್ಳತನ ನಡೆಯುತ್ತಿದೆ. ಮಳೆ ಬಂದ್ರೆ ಕಟ್ಟಡದೊಳಗೆ ನೀರು ಬರ್ತಾ ಇರೋದ್ರಿಂದ ಪ್ರಾರ್ಥನೆ ನಡೆಸಲು ಸ್ಥಳವೇ ಇಲ್ಲದಂತಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ಕುರಿತು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿರುವಂತಹ ಗ್ರಾಮಸ್ಥರು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿಯವರಿಗೆ ಮಾಹಿತಿಯನ್ನು ಕೂಡ ಕೇಳಲಾಗಿದ್ದು, ಮಾಹಿತಿಯನ್ನ ಶೀಘ್ರದಲ್ಲೇ ನೀಡಲಾಗುವುದು ಅಂತ ತಿಳಿಸಿದ್ದಾರೆ. ಚರ್ಚು ಇದಕ್ಕೆ 50 लाख ಅದ, ಮಸಣ ಭೂಮಿ 25 ಅದ. 50 लाख ಬಿಡುಗಡೆ ಆಗ್ಯದ. ಇದ್ರ 25 ಅದ್ರ 25. ಈ ಕೆಲಸ ಹೆಂಗದ ಹಂಗೆ ಅದ. ನಾಯಿ ಒಳಗೆ ಹೋಗ್ಲತ್ತವ ಬರತ್ತವ. ಮತ್ತು ಇನ್ನೂ ನಂಬರ್ ಇದ್ದವ್ರದ್ದೆಲ್ಲ ಯಾರ್ದು ಭೀ ಎಲ್ಲ ಹೆಸರು ತೆಗೆದಿಲ್ಲ ಥರ ಕೇಳಕ್ಕೆ ಹೋದ್ರೆ ಭೀ ಎಲ್ಲಿ ಭೀ ಯಾರು ಭೀ ಹೇಳೋಟ್ರು. ಈ 3 ಬಾರ್ ಹೋದೆವು, ಡಿ ಸಿ ಆಫೀಸ್, ಪಿ ಸಿ ಆಫೀಸ್ ಎಲ್ಲ ಆಫೀಸ್ಗೆ ಹೋದೆವು. ಬೆಳಿರಾಮ್ ಕೇಳಿದ್ರು ಅವ್ರ ಬಲ್ಲಿ ಹೋಗಂತಾರೆ, ಅವ್ರ ಬಲ್ಲಿ ಹೋದ್ರೆ ಇವ್ರ ಬಲ್ಲಿ ಹೋಗಂತಾರೆ, ಇವ್ರ ಹೋದ್ರೆ ಅವ್ರ ಬಲ್ಲಿ ಹೋಗಂತಾರೆ ಸರ್. ಕೇಳಕ್ಕೆ ಹೋದ್ರೆ ಗಮ್ಮಡಿ ಮಾತಿಂದ ಆಡತ್ತಾರೆ. ಬೈಲಿಂದ ಸೀದಾಪ ಮಾಡಿರಿ ಚಲೋ ಆಗಿರಿ, ಇನ್ನೊಂದು ಥೋಡೆ ಮಾಡ್ರಿ ಅಂದ್ರೆ ಉಲ್ಟ ನಮಗೆ ಜಗಳ ಮಾತಾಡತ್ತಾರೆ ಸರ್. ಸರ್ ಇದು ಮಾಡಿ ಏಜ್ನೇ ತಿಂಗ್ಯದ. ನಾಯಿ ನರಿ ಅನ್ಗಡೆ ಹೋಗ್ಲತ್ತವ ಒಳಗೆ. ಮನುಷ್ಯರು ಕೂಡ ಯಾರು ಭೀ ಕಾಯ್ಲಕ್ಕಿಲ್ಲ. ಯಾರ ಸಾಮಾನು ಹೋಗ್ಯದಂದ್ರೆ ಯಾರು ಭೀ ಇಲ್ಲ. ಹೋಗ್ಲತ್ತವ ಬರತ್ತವ, ಎಷ್ಟು ಮಂದಿ ಹೋಗ್ಲತ್ತವ ನೋಡ್ರಿ. ಬೇರೆ ಇದ್ರಾಗೆ ಮಾಡತ್ತೇವೆ ಸರ್, ಏನು ಮಾಡ್ರಿ, ಬೇರೆ ಎಲ್ಲಿ ಭೀ ಜಾಗ ಇಲ್ಲ, ಇದ್ರಾಗೆ ಮಾಡತ್ತೇವೆ. ಅದ್ರ ಪೂರ ಗಾಳಿ ಮಳೆ ನೀರು ಬಂದ್ರೆ ಪೂರ ಒಳಗೆ ನೀರು ಜಾವಣೆತಾವ. ಮಳೆ ಬಂದ್ರೆ ಒಳಗೆ ನೀರು ಹೊಂಟವು ಪೂರ. ಏನು ಒತ್ತಾಯ ಮಾಡ್ತೀರಿ? ಈಗ ಒತ್ತಾಯ ಅಂದ್ರೆ ಚಂದ ಮಾಡ್ಕೊಡ್ಬೇಕಂಬುದು ಹೇಳ್ತೇವೆ ರೀ. ಈಗ ಮುಂದಿನ ಚಂದ ಆಗಬೇಕಲ್ಲ, ಈಗ ಹಿಂಗಾಗೈತೆ, ಮುಂದೆ ಆಗಬೇಕಲ್ಲ ಚಂದ. ಈಗ 50 लाख ರೂಪಾಯಿ ಖರ್ಚಾಗ್ಯಾವ ಅಂತ 1 ರೂಪಾಯಿ ಇಲ್ಲ ಅಂತ ಹೇಳ್ತಾರೆ. ಸರ್ ಇದಕ್ಕೂ 25 लाख ರೂಪಾಯಿ ಸ್ಯಾಂಕ್ಷನ್ ಆಗ್ಯದ ಅಂತೇಳ್ರಿ. ಅವ್ರು ಏನಂತಾರ ಫೋಟೋ ಇಳಿಸ್ಕೊಂಡು ಎಲ್ಲ ಓಕೆ ಆಗ್ಯದಂದು ಬಿಲ್ ಎಬ್ಸ್ಕೊಂಡಾರ. ಎಲ್ಲಿದದು? ಹಾಂ, ಎಲ್ಲಿದೆ ಜಾಗ? ಇದು ಇಸ್ಲಾಂಪುರದ ಅಂತೇಳ್ರಿ ಇದು. ಹಾಂ, ಮಸಣ ಭೂಮಿ. ಅದ್ರ ಸಲಕ್ಕೆ ಯಾಕಂದ್ರೆ ಪೂರ ಮನೆ ಕಂಪ್ಲೇಂಟ್ರ್ ಮಾಡಬೇಕಲ್ಲ ರೀ. ಎಲ್ಲ ಅರ್ಧಕ್ಕೆ ಚರ್ಚ್ ಅದ, ಅರ್ಧಕ್ಕೆ ಇದು ಅರ್ಧಕ್ಕೆ. ಅದ್ರ ಸಲಕ್ಕೆ ಯಾಕಂದ್ರೆ ಯಾರಿಗೆ ಹೇಳೋರಿಲ್ಲ, ಯಾರಿಗೆ ಕೇಳೋರಿಲ್ಲ ಅಂತೇಳ್ರಿ. ಮನ್ಸಿಗೆ ಬಂದಂಗೆ ಮಾಡೋರು. ಏನಾಗ್ಯದ ಇಲ್ಲಿ ಕಾಮಗಾರಿ ಸದ್ದ? ಏನು ಕಾಮಗಾರಿ ಎಲ್ಲ ಹಾಗೆ ನಿಂತದ್ರಿ ಸರ್. ಕೆಲಸನೇ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತೇಳ್ರಿ. ಹಾಂ, ಅದ್ರ ಸಲಕ್ಕೆ ಯಾಕಂದ್ರೆ ಅರ್ಧಂಬರ್ಧ ಆಗ್ಯದ, ಇನ್ನು ಅರ್ಧಂಬರ್ಧ ಹಾಗೆ ನಿಂತದಿನ. ಯಾಕಂದ್ರೆ ಇಲ್ಲಿ ಒಂದು ರೂಮ್ ಇತ್ತು, ಅದು ಹಿಂಗೆ ನಿಂತದ. ಈಗ ಇತ್ತಿಂದ ಏನು ಇದು ಹಿಂಗೆ ನಿಂತದ, ಇತ್ತಿಂದ ಈ ಕಡೆಯಿಂದ ಹಿಂಗೆ ನಿಂತದ, ಹಿಂಗೆ ನಿಂತಿತ್ತು. ಯಾಕಂದ್ರೆ ಅದ್ರ ಸಲಕ ಯಾರೋ ಬಂದಿಲ್ಲ ಆಫೀಸರ್ಸ್? ಯಾರು ಭೀ ಬಂದಿಲ್ಲ ರೀ ಸರ್. ಮತ್ತೇನಾರ ಯಾರೋ ಒಬ್ಬರು ಬರ್ತಂದ್ರಂತ 18 ತಾರೀಕು ಅವ್ರಿಗೆ ಲಂಚ